ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಮೊದಲಿಗೆ ಮುನ್ನೋಟ. ಆನೆ ದಾಳಿ ಪ್ರದೇಶಕ್ಕೆ ಶಾಸಕರಾದ ಬೇಳೂರು ಭೇಟಿ, ರೈತರಿಗೆ ಸಾಂತ್ವನ. ಸಾಗರ ಬಿಜೆಪಿ ಯುವ ಮೋರ್ಚಾದಿಂದ ಬೀದಿ ಹಸುಗಳ ಕೊರಳಿಗೆ ರೇಡಿಯಂ ಬೆಲ್ಟ್, ಪ್ರಾಯೋಜಕರಾದ ಹರೀಶ್ಗೆ ಅಭಿನಂದನ. ಅನಾರೋಗ್ಯ ಪೀಡಿತ ಗೋವಿಗೆ ಚಿಕಿತ್ಸೆ ಕೊಡಿಸಿದ ಯುವ ಮುಖಂಡ ಅಶೋಕ್ ಬೇಳೂರು, ಹಲವರ ಸಹಕಾರ ಗಮನ. ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಆನೆ ದಾಳಿಯಿಂದ ಹಾನಿಗೊಳಗಾದ ಮಾದಾಪುರವೂ ಸೇರಿದಂತೆ ಸುತ್ತಲ ಪ್ರದೇಶಗಳಿಗೆ ಭಾನುವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮತ್ತು ಇನ್ನು ಮುಂದೆ ಆನೆಗಳ ದಾಳಿಯಿಂದ ರೈತರ ಜಮೀನು, ತೋಟಗಳಿಗೆ ಹಾನಿಯಾಗದಂತೆ ಸೂಕ್ತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕೈಗೊಳ್ಳಬೇಕಾದ ಕ್ರಮವನ್ನು ಸೂಚಿಸಿದರು. ಅಲ್ಲದೆ ಆನೆ ದಾಳಿಯಿಂದ ಬೆಳೆ ನಷ್ಟ ಹೊಂದಿದ ರೈತರಿಗೆ ವೈಯಕ್ತಿಕ ಧನ ಸಹಾಯ ಮಾಡಿ ಸರ್ಕಾರದಿಂದಲೂ ಪರಿಹಾರ ಕೊಡುವಂತೆ ಮಾಡಲಾಗುವುದು ಎಂಬ ಭರವಸೆ ನೀಡಿದರು. ಇವೆಲ್ಲ ಆಗ್ತಾವ. ಇದು ಈಗ ನಾನು ತುಂಬಾ ಕಡೆ ಅಡ್ಡ ಹಾಕಿದ್ದೀನಿ. ಅಲ್ಲಿ ಓಡಿಸಿದಾಗ ಹೋಗುತ್ತೆ, 2 ದಿವಸ ಬಿಟ್ಟು ಮತ್ತೆ ವಾಪಸ್ ಬರುತ್ತೆ. ಈ ಕಡೆ ಓಡಿಸಿದಾಗ ಆ ಕಡೆ ಹೋಗುತ್ತೆ. ಹಿಂಗಾಗಿದೆ. ಆಯ್ತಾ? ಸರ್ಕಾರದ ಏನ್ ಬರ್ಬೇಕು ನಾನು ಕೊಡಿಸ್ತೀನಿ. ವೈಯಕ್ತಿಕ ನಾನು ಕೊಟ್ಟಿದ್ದೀನಿ. ಇದು ಇಟ್ಕೊಳ್ರಿ, ಮತ್ತೆ ಬಾಳೆ ಎಲ್ಲ ಹಾಕ್ರಿ. ಆಯ್ತಾ? ಏನತ್ತಮ್ಮ, ಎಲ್ಲಿದ್ಯಾ? ಆಯ್ತಾ? ಮಾಡ್ಕೊಳ್ರಿ. ಆಯ್ತು. ಸಾಗರ ನಗರ ಬಿಜೆಪಿ ಮಂಡಲದ ಯುವ ಮೋರ್ಚಾ ನೇತೃತ್ವದಲ್ಲಿ ಸಾಗರ ಡೈರಿ ಎಕ್ವಿಪ್ಮೆಂಟ್ ಹರೀಶ್ ಅವರ ಸ್ನೇಹಿತರು ಸಹಕಾರದೊಂದಿಗೆ ಬೀದಿ ಹಸುಗಳಿಗೆ ರೇಡಿಯಂ ಸ್ಟಿಕ್ಕರ್ ಕಟ್ಟಲಾಯಿತು. ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಮಾತನಾಡಿದರು. ಯುವ ಮೋರ್ಚಾ ಅಧ್ಯಕ್ಷ ಪರಶುರಾಮ್, ಜಿಲ್ಲಾ ಯುವ ಮೋರ್ಚಾ ಪ್ರಭಾರಿ ಸಂತೋಷ ಶೇಟ್, ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ಸತೀಶ್ ಮಗಬೇರ, ಸಂತೋಷ್ ರಹೇಲ್ ಮತ್ತು ಆದರ್ಶ್ ಗೌಡ, ಪ್ರವೀಣ್ ಕೆಎಂ, ಗೋಪಾಲ್ ಬೆಳಲ್ಮಕ್ಕಿ, ಜಗನ್ನಾಥ್ ಶೇಟ್, ರಾಧಾಕೃಷ್ಣ ನಾಯಕ್ ಬೇಂಗ್ರೆ, ಅಮಿತ್, ಭರತ್, ಪ್ರವೀಣ್, ಗಣೇಶ್, ಭವನ ಸಂತೋಷ್, ಶ್ವೇತಾ, ಸಂತೋಷ್ ಶೇಟ್ ಮತ್ತಿತರರು ಹಾಜರಿದ್ದರು. ಪ್ರಾಯೋಜಕರಾದ ಹರೀಶ್ ಅವರಿಗೆ ಅಭಿನಂದನೆ ಹೇಳಲಾಯಿತು. ಸಾಗರ್ ಡೈರಿ ಇಕ್ವಿಪ್ಮೆಂಟ್ ಸಂಸ್ಥೆಯ ಹರೀಶ್ ಮತ್ತು ಅವರ ಗಂಡ ಒಂದು ಒಳ್ಳೆಯ ಸತ್ಕಾರ್ಯವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಾವು ಗಮನಿಸಿದ ಹಾಗೆ ನಮ್ಮ ಗೋಮಾತೆ ಅಂತ ನಾವು ಹೇಳ್ತೀವಿ. ಆ ಗೋಮಾತೆಗೆ ಒಂದು ಸಂಕಷ್ಟ ಬಂದು ಹೋಗಿದೆ. ರಾತ್ರಿ ಹೊತ್ತಿನಲ್ಲಿ ರಸ್ತೆ ಬದಿಯಲ್ಲಿ ಮಲಗತಕ್ಕಂಥ ಬಿಡಾಡಿ ದನಗಳು ಯಾವುದ್ಯಾವುದೋ ವಾಹನಗಳ ಅಪಘಾತದಿಂದ ಪರಿಣಾಮವಾಗಿ ತೀವ್ರತರದ ಗಾಯ ಇರ್ಬೋದು ಅಥವಾ ಮರಣ ಹೊಂದತಕ್ಕಂಥದ್ದಿರ್ಬೋದು, ಈ ರೀತಿ ಹಲವಾರು ಸಂಗತಿಗಳು ನಡೀತಾ ಇದೆ. ಇದೆಲ್ಲವನ್ನು ಗಮನಿಸಿರ್ತಕ್ಕಂಥ ನಮ್ಮ ಸಾಗರ್ ಡೈರಿ ಇಕ್ವಿಪ್ಮೆಂಟ್ಸ್ ತಂಡದವರು ಆ ಒಂದು ದನಗಳ ಕೊರಳಿಗೆ ಕಾಲರನ್ನು ಕಟ್ಟುವ ಮೂಲಕ, ರಿಫ್ಲೆಕ್ಟರ್ ಕಾಲರನ್ನು ಕಟ್ಟುವುದರ ಮೂಲಕ ಆ ಒಂದು ವಿಸಿಬಿಲಿಟಿ ಅಂದರೆ ಯಾವುದೇ ವೆಹಿಕಲ್ ಬಂದರೂ ಕೂಡ ತಕ್ಷಣ ಅವರಿಗೆ ಗಮನಕ್ಕೆ ಬರೋ ರೀತಿಯಲ್ಲಿ ಆ ಒಂದು ರಿಫ್ಲೆಕ್ಟರ್ನ ಮೂಲಕ ಅವುಗಳ ರಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ಸಂಗತಿ. ಸಾಗರ ಎಸ್ಎನ್ ನಗರ ಬಡಾವಣೆಯಲ್ಲಿ ಅನಾರೋಗ್ಯದಿಂದ ನರಳುತ್ತಿದ್ದ ಗೋವನ್ನು ಗಮನಿಸಿದ ಯುವ ಮುಖಂಡ ಅಶೋಕ್ ಬೇಳೂರು ಅವರು ತಕ್ಷಣ ವೈದ್ಯರನ್ನು ಕರೆಸಿ ಸೂಕ್ತ ಚಿಕಿತ್ಸೆ ಕೊಡಿಸಿದ್ದಾರೆ. ಈ ಸಮಯದಲ್ಲಿ ನಗರಸಭಾ ಸದಸ್ಯೆ ಮಧುಮಾಲತಿ ಕಲ್ಲಪ್ಪ, ಸ್ವರೂಪ್, ಐಜಿ, ಅಕ್ಷಯ್, ಚಿಂಟು, ಸಂತೋಷ್ ಶೇಟ್, ದಿನಕರ್, ಸಂತೋಷ್ ಇತರರು ಹಾಜರಿದ್ದರು. ಬಜರಂಗ ದಳದ ಸುನಿಲ್ ರುದ್ರಪ್ಪ, ಶಿವು ಅವರು ಗೋವನ್ನು ಕುಂಟುಗೋಡಿನ ಗೋಶಾಲೆಗೆ ಸೇರಿಸುವಲ್ಲಿ ಸಹಕರಿಸಿದ್ದಾರೆ. ನಮಸ್ಕಾರ.